ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ನಿಮಗೆ ರಾಜಧಾನಿ ಟಿವಿಗೆ ಸ್ವಾಗತ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಎಐಸಿಸಿ ಅಧ್ಯಕ್ಷರು. ಯಾವ ಎಐಸಿಸಿ ಅಧ್ಯಕ್ಷತನವನ್ನ ಮಹಾತ್ಮ ಗಾಂಧಿ ಅವರು ಮಾಡಿದ್ರು ಅಂತ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ಅವ್ರದ್ದೊಂದು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಆಮೇಲೆ ಖರ್ಗೆ ಅವರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ನೋಡಪ್ಪ, ನೀ ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೇನು ಹೇಳ್ಬೋದು, ಅದೇನು 6 ಆಡದವಳು ಮುಂದೆ 3 ಆಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೇನ್ ಮಾಡ್ಕೊಳ್ಬೋದು, ನಮ್ಗೆ ಸಸ್ಟೇನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಓಕೆ, ಮೋದಿ ಶಾಕ್ ಕೇಳಿ ತೊಗರಿ. ಎಲ್ಲ ಫ್ಲಡ್ ಅದು ಇದು ಎಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋನ. ಈ ವಿಡಿಯೋದಲ್ಲಿರೋದು ಇಷ್ಟೇ. ಒಬ್ಬ 4 ಎಕರೆಯ ತೊಗರಿ ಬೆಳೆಯನ್ನ ಬೆಳೆದಿರುವಂತ ಒಬ್ಬ ರೈತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಹೋಗಿ, ಸರ್ ನನ್ಗೆ ಈ ರೀತಿ ಬೆಳೆ ನಷ್ಟ ಆಗಿದೆ, ನನಗೆ ಕೆಟ್ಟ ಪರಿಸ್ಥಿತಿಲಿದ್ದೀನಿ, ಸಹಾಯ ಮಾಡಿ ಅಂತ ಕೇಳ್ಕೊಂಡು ಹೋದ್ರು. ಅಲ್ಲಿ ಏನ್ ಮಾತಾಡಿದ್ರು ಎಲ್ಲರೂ ನೀವು ನೋಡಿದಿರಿ. ಯಾಕೆ ಆ ರೈತ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಹೋದ್ರು? ಇವತ್ತು ವಿಷಯ ಅದು. ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷರು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಅವ್ರು ಹೇಳಿದ್ರೆ ಸಿದ್ದರಾಮಯ್ಯನವರಾಗ್ಲಿ, DK ಶಿವಕುಮಾರ್ ಆಗ್ಲಿ, ಸಚಿವ ಸಂಪುಟದ ಯಾರೇ ಆಗ್ಲಿ ಅವರೇ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಅವ್ರು ಹೇಳಿದ್ರೆ ನಮ್ಗೆಲ್ಲೋ ಈ ಒಂದು ಬೆಳೆ ಪರಿಹಾರ ಸಿಗುತ್ತೆ ಅಥವಾ ಸಾಲ ಮನ್ನಾ ಆಗ್ಬೋದು, ರೈತರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಆ ರೈತ ಇವರು ಬಳಿ ಧಾವಿಸಿ ಬಂದಿದ್ದಾನೆ. ಮತ್ತೆ ಇನ್ನೊಂದು ವಿಷಯ, ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಬರ್ತಾರೆ ಅಂತಂದ್ರೆ, ಹೌದಪ್ಪ, ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕಾಂಗ್ರೆಸ್ನ ಕೇಂದ್ರದ ಅಧಿಕಾರದಲ್ಲಿ ಇಲ್ಲ. UPA ಗೌರ್ಮೆಂಟ್ ಅಲ್ಲಿ ಅವರು ಮಂತ್ರಿ ಆಗಿದ್ರು. ಇವತ್ತು ಅವರಲ್ಲಿ ಅಧಿಕಾರದಲ್ಲಿ ಇಲ್ಲ. ಆದ್ರೂ ಯಾಕೆ ಅವ್ರ ಹತ್ರ ಬಂದ್ರು ಅಂದ್ರೆ, ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಗ್ರೆಸ್ ಪಕ್ಷ ದೆಹಲಿನಲ್ಲಿ ನರೇಂದ್ರ ಮೋದಿ ಅವರು ಕೃಷಿ ವಿಧೇಯಕವನ್ನು ಮಂಡಿಸಿದಾಗ ರೈತರ ವಿರೋಧಿ ವಿಧೇಯಕವನ್ನು ಮಂಡಿಸಿದೀನಿ ಅಂತೇಳಿ ಜಂತರ್ ಮಂತರ್ನಲ್ಲಿ ಕುತ್ಕೊಂಡು ಇಡೀ ರೈತರ ಆ ಒಂದು ಪಡೆಯನ್ನ ಕಟ್ಕೊಂಡು ಬಂದು ದೆಹಲಿ, ಪಂಜಾಬ್, ಹರಿಯಾಣ ಈ ಎಲ್ಲ ಟ್ಯಾಕ್ಟರ್ಗಳ ಸಮೇತ ರೈತರು ಬಂದು ಇಡೀ ರಸ್ತೆಯನ್ನೇ ವರ್ಷಾನ್ಗಟ್ಲೆ ಮುಚ್ಚಿಬಿಟ್ಟಿದ್ರು. ಅವತ್ತು ಕೇಂದ್ರ ಸರ್ಕಾರ ಕೃಷಿ ವಿಧೇಯಕವನ್ನ ಹಿಂದೆ ತಗೊಳ್ತು. ಹಾಗಾಗಿ ರೈತರ ಪರ ತಾವು ಅಂತ ಬಿಂಬಿಸಿಕೊಂಡಿರೋದಕ್ಕೆ ಖರ್ಗೆ ಅವರೇ ಆ ರೈತ ತಮ್ಮ ಬಳಿ ಬಂದಿದ್ದಾರೆ. ಸೊ ಇವತ್ತು ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ನಿಮ್ಮದೇ ಹೈಕಮಾಂಡು, ನೀವೇ ಹೈಕಮಾಂಡು. ಸೊ ನೀವೆಲ್ಲ ಹೇಳಿದ್ರೆ ಏನೋ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನೋಡಿ. ನಿಮ್ಮ ಹತ್ರ ಬಂದ ರೈತನಿಗೆ ನೀವು ಸಾಂತ್ವನ ಹೇಳ್ಬೇಕಾಗಿತ್ತು. ನನ್ನದ 40 ಎಕರೆ ಇದೆ, ನಿಂದು 4 ಎಕರೆ ಇದೆ, ನಾನು ಸಹಳ ತೊಗರಿ ಮಾತ್ರ ಅಲ್ಲ, ಉದ್ದು, ಹೆಸರು ಅವರ ಎಲ್ಲವನ್ನ ನಾನು ನೋಡಿದ್ದೀನಿ ಅಂತ ನೀವು ಹೇಳ್ತೀರಿ. ರೈತರ ಸಮಸ್ಯೆಗಳನ್ನ ಎದುರಿಗೆ ಇಟ್ಕೊಂಡಿದ್ರಿ, ನೀವು ತಲೆಗೆ ಇಟ್ಕೊಂಡಿದ್ರಿ. ನೀವು ದಯಮಾಡಿ ಅವ್ರಿಗೆ ಸ್ಪಂದಿಸಿ ಅಂತ ಹೇಳಿ ಆ ರೈತನ ಪರವಾಗಿ ನಾನು ಕೂಡ ಕೇಳ್ತಾ ಇದ್ದೀನಿ. ಇವತ್ತು ರೈತನ ಜೊತೆಯ ನಿಮ್ಮ ಸಂವಾದ ಏನೋ ಇದು ಕಾಂಗ್ರೆಸ್ಸಿನ ಸಂವಾದನ, ಇದು ಕಾಂಗ್ರೆಸ್ ಸರ್ಕಾರದ ಪ್ರತಿಕ್ರಿಯೆನ, ಅಥವಾ ನಿಮ್ಮ ನಡವಳಿಕೆನ ಕಾಂಗ್ರೆಸ್ನ ಇಡೀ ಸರ್ಕಾರ ಅಥವಾ ಕಾಂಗ್ರೆಸ್ನ ವಲಯದ ಪ್ರತಿಕ್ರಿಯೆನ ಅನ್ನೋ ಮಟ್ಟಿಗೆ ಇವತ್ತು ದೇಶದಲ್ಲಿ ಬಿಂಬಿತವಾಗ್ತಾ ಇದೆ. ಅದಕ್ಕೆ ನೀವೇ ಉತ್ತರವನ್ನ ಹೇಳ್ಬೇಕಾಗುತ್ತೆ. ಈಗಾಗಲೇ ನಿಮ್ಮ ಈ ಒಂದು ವಿಡಿಯೋಗೆ ಈಗಾಗಲೇ ನಮ್ಮ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು ಈಗಾಗಲೇ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಅವರು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ರೈತರ ಬಗ್ಗೆ ನಿಮ್ಮ ನಡವಳಿಕೆ ಕಂಡು ಬಹಳ ಬೇಸರವಾಯಿತು. ನಿಮ್ಮಂತಹ ಹಿರಿಯರಿಂದ ಇಂತಹ ವರ್ತನೆಯನ್ನ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಕಷ್ಟದಲ್ಲಿರುವ ರೈತ ನಿಮ್ಮಂತವ್ರ ಬಳಿ ಬಂದು ದುಃಖ ತೋಡ್ಕೊಳ್ಳದೆ ಇನ್ಯಾರ ಬಳಿ ಹೋಗಿ ದುಃಖ ಹೇಳ್ಕೊಳ್ಬೇಕು? ನೀವು ರಾಜ್ಯಸಭೆ ಪ್ರತಿಪಕ್ಷ ನಾಯಕರು ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಇದೆಲ್ಲವನ್ನು ತಾವು ಮರೆತು ಮಾತನಾಡಿದ್ದೀರಿ. ತಮಗಿದು ಭೂಷಣವಲ್ಲ. ದುಃಖ ಹೇಳ್ಕೊಳ್ಳಲು ಬಂದ ರೈತನ ಮೇಲೆ ಈ ಪರಿಯ ದರ್ಪ ಅಗತ್ಯವಿರಲಿಲ್ಲ. ನೀವು ತೊಗರಿ ರೈತರೇ ಆಗಿರ್ಬೋದು,
ಆದರೆ 40 ಎಕರೆಯಲ್ಲಿ ಬೆಳೆಯೋ ತಮಗೂ 1 ಅಥವಾ 2 ಎಕರೆಯಲ್ಲಿ ಬೆಳೆಯುವ ಆ ಬಡ ರೈತನಿಗೂ ಹೋಲಿಕೆಯೇ? ನಷ್ಟವನ್ನು ಭರಿಸೋ ಶಕ್ತಿ ನಿಮ್ಗಿರುತ್ತದೆ, ಆ ಬಡ ರೈತನಿಗೆ ಆ ಶಕ್ತಿ ಇರಬೇಕಲ್ವೇ? ನಿನ್ನದು 4 ಎಕರೆ ಹಾಳಾಗಿದೆ, ನನ್ನದು 40 ಎಕರೆ ಹಾಳಾಗಿದೆ. ಪ್ರಚಾರಕ್ಕಾಗಿ ತೊಗರಿ ತೆಗೆದುಕೊಂಡು ಬಂದಿದ್ದೀಯಾ? ತೊಗರಿ ಅಷ್ಟೇ ಅಲ್ಲ, ಉದ್ದು ಹೆಸರೇ ಕೂಡ ಹಾಳಾಗಿರುವುದು ನನಗೆ ಗೊತ್ತಿದೆ. 6 ಹಡೆದವಳ ಮುಂದೆ 3 ಹಡೆದವಳು ಹೇಳಿದಂತಾಯ್ತು. ಹೀಗೆಂದ್ರೇನು ಖರ್ಗೆಯವರೇ? ಹಿರಿಯರು ತಾವೇ ಹೇಳಬೇಕು. ರೈತನನ್ನ ಅಪಮಾನಿಸಿದ್ದೀರಿ, ಜೊತೆಗೆ ತಾಯಿಯನ್ನು ಅಪಮಾನಿಸಿದ್ದೀರಿ. ಇದು ಸರಿಯಲ್ಲ. ಕೊನೆ ಪಕ್ಷ ಆ ವ್ಯಕ್ತಿಗೆ ಸಾಂತ್ವನ ಹೇಳಿ ಆತನ ಕಣ್ಣೀರು ಒರೆಸಬಹುದಾಗಿತ್ತು. ನಿಮ್ಮ ನಡವಳಿಕೆ INC ಇಂಡಿಯಾನ ನಡವಳಿಕೆನಾ ಅನ್ನೋದೇ ಇಲ್ಲಿನ ಪ್ರಶ್ನೆ. ಇದು ನಮ್ಮ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಈ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಡಿಯೋಗೆ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ಇದೇ ವಿಡಿಯೋ ಬಗ್ಗೆ ವಿಪಕ್ಷ ನಾಯಕರಾದಂತಹ ಭಾರತೀಯ ಜನತಾ ಪಕ್ಷದ ಆರ್ ಅಶೋಕ್ ಅವರು ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬನ್ನಿ ಅದನ್ನು ಕೂಡ ನೋಡ್ಕೊಂಡು ಬಂದ್ಬೋಣ. ಅಧಿಕಾರ ಮದದಿಂದ ಕಾಂಗ್ರೆಸ್ ನಾಯಕರು ರೈತರ ಮೇಲೆ ದಬ್ಬಾಳಿಕೆ ಮಾಡಿರುವುದು, ಅನ್ನದಾತರಿಗೆ ಅಪಮಾನ ಮಾಡಿರುವುದು ಇದೇನು ಮೊದಲಲ್ಲ. ಆ ಪಟ್ಟಿ ಬಹಳ ದೊಡ್ಡದಿದೆ. ಆದರೆ ಹಿರಿಯರು AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಖರ್ಗೆ ಅವರು ಸಹ ಈಗ ಈ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರುವುದು ಕನ್ನಡ ನಾಡಿನ ಕೃಷಿಕರ ದುರಂತ. ತೊಗರಿ ಬೆಳೆ ಹಾಳಾಗಿ ನಷ್ಟವಾಗಿದೆ ಎಂದು ಅಳಲು ತೋಡ್ಕೊಂಡು ಬಂದ ನೊಂದ ರೈತನ ಬಳಿ ಈ ರೀತಿ ವ್ಯವಹರಿಸುವುದು ಸರಿನಾ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿನ್ನದು 4 ಎಕರೆ ಹಾಳಾಗಿದೆ, ನನ್ನದು 40 ಎಕರೆ ಹಾಳಾಗಿದೆ. ಪ್ರಚಾರಕ್ಕಾಗಿ ತೊಗರಿ ತಗೊಂಡ್ಕೊಂಡು ಬಂದಿದ್ದೀಯಾ? ತೊಗರಿ ಅಷ್ಟೇ ಅಲ್ಲ, ಉದ್ದು ಹೆಸರು ಕೂಡ ಹಾಳಾಗಿದ್ದು ನನಗೆ ಗೊತ್ತಿದೆ. 6 ಹಡೆದವಳು ಮುಂದೆ 3 ಹಡೆದವಳು ಹೇಳಿದಂತಾಯ್ತು ಎಂದು ಗದರಿ ಕಳಿಸಿದ್ದೀರಲ್ಲ, ಇದೇನಾ ಕಾಂಗ್ರೆಸ್ ಪಕ್ಷ ರೈತರಿಗೆ ಕೊಡುವ ಗೌರವ? CM ಸಿದ್ದರಾಮಯ್ಯ ಅವರು ಮೊದಲ ಸಲ ಮುಖ್ಯಮಂತ್ರಿಯಾಗಿದ್ದಾಗ ಕಳಸಾ ಬಂಡೂರಿ ಅನುಷ್ಠಾನಕ್ಕೆ ಕರ್ನಾಟಕದ ರೈತರು ಪ್ರತಿಭಟನೆ ಮಾಡಿದ್ದಾಗ ತಮ್ಮ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ಹಳ್ಳಿಗೆ ಕಳಿಸಿ ರೈತರ ಮೇಲೆ ಲಾಠಿ ಬೀಸಿದ್ದನ್ನ ನಾಡಿನ ರೈತರು ಮರೆತಿಲ್ಲ. ಬೆಳಗಾವಿಯಲ್ಲಿ ವಿಠಲ್ ಹರಬಾವಿ ಎಂಬ ರೈತ ಆತ್ಮಹತ್ಯೆ ಮಾಡಿಕೊಂಡಾಗ ಕುಡಿದು ಸತ್ತ ಅಂತ ವ್ಯಂಗ್ಯವಾಡಿದ್ದನ್ನ ನಾಡಿನ ರೈತರು ಮರೆತಿಲ್ಲ. ಸಾಲ ಮನ್ನಾ ಆಸೆಗಾಗಿ ರೈತರು ಬರಗಾಲ ಬರಲಿ ಎಂದು ಆಶಿಸ್ತಾರೆ ಎಂದು ಸಚಿವ ಶಿವಾನಂದ ಪಾಟೀಲ್ರು ರೈತರಿಗೆ ಅಪಮಾನ ಮಾಡಿದ್ದನ್ನು ಕೂಡ ಈ ರೈತರು ಮರೆತಿಲ್ಲ. ರೈತರ ಸರಣಿ ಆತ್ಮಹತ್ಯೆ ವಿಷಯ ಬಂದಾಗ ಎಲ್ಲಿದೆ ಆತ್ಮಹತ್ಯೆ? ಸ್ವಂತ ಆತ್ಮಹತ್ಯೆ ಮಾಡಿಕೊಂಡವ್ರನ್ನೆಲ್ಲ ರೈತರನ್ನಕ್ಕಾಗುತ್ತಾ? ಸುಳ್ಳು ಅದೆಲ್ಲ ಎಂದು DCM DK ಶಿವಕುಮಾರ್ ಅವರು ರೈತರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದನ್ನ ಮರೆತಿಲ್ಲ. ರೈತರು ಧಿಕ್ಕಾರ ಕೂಗೋದ್ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ ಎಂದು DCM DK ಶಿವಕುಮಾರ್ ಅವರು ಅನ್ನದಾತರನ್ನ ಹೀಯಾಳಿಸಿ ಮಾತಾಡಿದ್ದನ್ನು ಮರೆತಿಲ್ಲ. ರೈತ ವಿರೋಧಿ INC ಕರ್ನಾಟಕ, ರೈತ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ನಾಡಿನ ಅನ್ನದಾತರ ಶಾಪ ತಟ್ಟದೇ ಇರದು. ಇದು ನಮ್ಮ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಡಿಯೋಗೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಒಟ್ಟಾರೆ ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ರೈತರು ಯಾರ ಹತ್ರ ತಮ್ಮ ದುಃಖವನ್ನ ಹೇಳ್ಕೊಳ್ಬೇಕು, ಯಾರ ಹತ್ರ ಸಾಂತ್ವನವನ್ನ ಬಯಸಬೇಕು, ಯಾರಿಂದ ಸಮಾಧಾನವನ್ನ ನಿರೀಕ್ಷೆ ಮಾಡಬೇಕು? ರೈತರಿಗೆ ದಿಕ್ಕಾದ್ರು ಯಾರು? ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ರೀತಿ ಬೈದು ದೂಡಿ ಆಚೆ ಕಟ್ಬಿಟ್ರೆ ಆ ರೈತನ ಸಾಂತ್ವನ ಕೊಡೋರು ಯಾರು? ಆ ರೈತನ ಕೈ ಹಿಡಿಯೋರು ಯಾರು? ಪರಿಹಾರ ಕೊಡಿಸೋರು ಯಾರು? ಈ ಪ್ರಶ್ನೆಗೆ ನೀವುಗಳೇ ಉತ್ತರ ಕೊಡಬೇಕು. ಈ ಪ್ರಶ್ನೆಗೆ ನಾವೆಲ್ಲ ಉತ್ತರ ಕೊಡಬೇಕು. ಯಾಕೆಂದ್ರೆ ನಾವಿವತ್ತು ಕರ್ನಾಟಕದಲ್ಲಿ 136 ಹೆಚ್ಚು ಶಾಸಕರನ್ನ ಗೆಲ್ಲಿಸಿದ್ದೀವಿ. ಹಾಗಾಗಿ ಈ ಸರ್ಕಾರ ಕೂಡ ರೈತರ ಕೈ ಹಿಡಿಯುವ ಕೆಲಸ ಮಾಡಬೇಕು. ರೈತರಿಗೆ ಸಮಾಧಾನ ಕೊಡುವಂತಹ ಸೂಕ್ತ ಭರವಸೆ, ಪರಿಹಾರ ಕೊಡುವಂತಹ ಕೆಲಸವನ್ನ ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡಬೇಕು. ಬನ್ನಿ ರೈತರ ಬಗ್ಗೆ ಸರ್ಕಾರ ಯಾವ ರೀತಿ ಒಳ್ಳೆಯದನ್ನ ಮಾಡುತ್ತೆ, ಬಯಸುತ್ತೆ ಅಂತ ನೋಡ್ಕೊಂಡು ಬರೋಣ. ಇನ್ನೆಚ್ಚಿನ ವಿಷಯಗಳನ್ನ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.